ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಫ್ಲವರ್ ಡಿಸೈನು ಮತ್ತು ಇನ್ನೊಂದು 3 ಡಿಸೈನನ್ನು ಹೇಳ್ಕೊಟ್ಟಿದ್ದೆ. ಈಗ ನೋಡಿ, ಈ ರೀತಿ ಸ್ವಲ್ಪ ದೊಡ್ಡ ಡಿಸೈನ್ ಬಂದಾಗ ಯಾವ ರೀತಿ ನಾವು ಇದನ್ನು ಫಿಲ್ ಮಾಡ್ಕೊಳ್ಳೋದು ಅಂತ ನಾನೀಗ ಡಬ್ಬಲ್ ಕಲರಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ. ನೋಡಿ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಮಾಡ್ಕೊಂಡು ಹೋಗಬೇಕು. ನಾವು ಇದನ್ನೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ಏನಕ್ಕೆ ಅಂತಂದರೆ, ಯಾವುದೇ ಡಿಸೈನ್ ಬಂದ್ರೂ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲ ಮಾಡಿ ಪ್ರಾಕ್ಟೀಸ್ ಆಗಿದ್ದರೆ ನೀವು ಮುಂದಿನ ಯಾವುದೇ ಡಿಸೈನ್ ಬಂದ್ರೂ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈ ಥರ ಡಿಸೈನ್ ಎಲ್ಲನೂ ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಆದಷ್ಟು ನನ್ನ ಜೊತೆಯಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಾನು ಇನ್ನು ಮುಂದಿನ ಡಿಸೈನ್ಗಳನ್ನು ಹೇಳ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ನೋಡಿ ಸುಮ್ಮನಾಗಬೇಡಿ. ಯಾರೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಇದನ್ನು ಕಲಿಯಿರಿ ಅಂತಲೇ ಹೇಳ್ತಾ ಇರುವಂಥದ್ದು. ಫ್ರೀಯಾಗಿ ನಾವು ಹೇಳ್ಕೊಡ್ತಾ ಇರುವಾಗ ಪ್ರತಿಯೊಬ್ಬರು ಆನ್ಲೈನ್ ಕ್ಲಾಸ್ ಅಂತೇಳಿ ದುಡ್ಡನ್ನು ತಗೋತಾರೆ. ನಾನು ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ. ಆದಷ್ಟು ನೋಡಿ, ಇಲ್ಲಿ ಬಂದಾಗ ಈ ರೀತಿ ಬಿಟ್ಬಿಟ್ಟು ದಾರನ ಎಳ್ಕೊಂಡು ನಂತರ ಮುಂದೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಪುನಃ ಅದನ್ನೇ ಎಳೆದ್ರೆ ಏನಾಗುತ್ತೆ, ದಾರ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅಲ್ಲೇ ಬಿಟ್ಟು ನಂತರ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಬೇಸಿಕ್ಕಿಂದ ಯಾರೂ ಅಲ್ಲೊಂದು ಇಲ್ಲೊಂದು ಬೇಸಿಕ್ ತೋರಿಸ್ಕೊಟ್ಟಿರ್ತಾರೆ ಹೊರತು ನಾನು ಡೀಪಾಗಿ ಪ್ರತಿಯೊಂದು ಬೇಸಿಕ್ಕನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಎಷ್ಟು ಬೆಳೆಯುತ್ತೋ ಅಷ್ಟು ಮುಂದಿನ ನಿಮಗೆ ಡಿಸೈನ್ಸ್ಗಳೆಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ. ನಮಗೂ ಖುಷಿಯಾದ ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಲೈಕ್ಸ್ ಅವೆಲ್ಲ ಬರ್ತಿದೆ ಅಂತ ಆದಾಗ ನಮಗೂ ಖುಷಿಯಾಗುತ್ತೆ. ಮುಂದಿನ ಏನೇ ಹೇಳ್ಕೊಡ್ಬೇಕು ಅಂತಂದರೂ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಿದ್ದೀವಿ. ನೋಡಿ, ಇಲ್ಲಿಗೆ ಲಾಕನ್ನು ಈಗ ಮಾಡ್ಕೊಳ್ಳೋದು. ಇದಾದ ನಂತರ ಈಗ ನೆಕ್ಸ್ಟ್ ಇಲ್ಲಿಂದ ಶುರು ಮಾಡಿಕೊಂಡು ಅಷ್ಟೇ, ಎಲ್ಲೆಲ್ಲಿಗೆ ನಿಮಗೆ ಕಷ್ಟ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಸ್ಟಾರ್ಟ್ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ. ಹೀಗೆ ಪ್ರಾಕ್ಟೀಸನ್ನು ಮಾಡೋದ್ರಿಂದ ನೀವು ಕೇಳಿದ್ರಿ ಒಬ್ಬರು ಪ್ರೊಫೆಷನಲ್ ಆಗೂ ಹೇಳ್ಕೊಡ್ತೀರಾ ಅಂತ. ಇದೇ ಪ್ರಾಕ್ಟೀಸನ್ನು ಮುಂದುವರ್ಸ್ಕೊಂಡು ಹೋದರೆ ಪ್ರೊಫೆಷನಲ್ ಆಗಿ ಸ್ಟಿಚ್ ಮಾಡುವಂಥದ್ದು ನಿಮಗೆ ಬರುತ್ತೆ. ನೋಡಿ, ಇಲ್ಲಿ ದಾರ ಬ್ಲೌಸಿನ ದಾರ ಬಂದಾಗ ನಾನು ಮೊದಲೇ ಹೇಳ್ದಂಗೆ ಬಿಟ್ಬಿಡ್ಬೇಕಲ್ಲಿ. ಬಿಟ್ಟು ಮುಂದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫಸ್ಟು ನೀಡಲನ್ನು ನೀಟಾಗಿ ಹಿಡ್ಕೊಳ್ಳಿ. ನೀಟಾಗಿ ಇಟ್ಕೊಂತು ಅಂದರೆ ನಮಗೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ಹಾಗಾಗಿ ಜೊತೆಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಟ್ರೇಸಿಂಗ್ ಮಾಡೋದು ಹೇಗೆ, ನಾವು ಟ್ರೇಸಿಂಗ್ ಪೇಪರಿಂದ ಅಥವಾ ಬಟ್ಟೆ ಮೇಲೆ ಟ್ರೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಟ್ರೇಸ್ ಮಾಡಿದಂಥ ಡಿಸೈನನ್ನು ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ. ನಿಮಗೆ ಯಾವ್ದ್ಯಾವುದು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಇಲ್ಲಿಗೆ ಎಂಡಾಗತ್ತಲ್ಲ, ಎಂಡಾಗುವಂಥ ಜಾಗದಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ಪ್ರತಿಯೊಂದರಲ್ಲೂ ನೀವು ಲಾಕನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ನೀವೆಷ್ಟು ಲಾಕನ್ನು ಅಬ್ಸರ್ವ್ ಮಾಡ್ಕೋತೀರಾ ಅಷ್ಟು ನಿಮಗೆ ಬೇಗನೆ ನಿಮಗೆ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಪ್ರತಿಯೊಂದರಲ್ಲೂ ನೀವು ಲಾಕೇ ಮಾಡಿಲ್ಲ, ಲಾಕ್ ಬರಲ್ಲ ಅಂತ ಆದರೆ ನೀವೇನೇ ವರ್ಕ್ ಕಲ್ತ್ರೂ ಅದಷ್ಟು ಬಿಚ್ಚಿ ಹೋಗ್ಬಿಡುತ್ತೆ. ಇದರಲ್ಲಿ ಏನು ಟಿಪ್ಸ್ ಅಂದರೆ, ಲಾಕ್ ಭದ್ರಾಗಿದ್ದರೆ, ನೀಟಾಗಿದ್ದರೆ ಮುಂದೆ ನೀವು ಏನೇ ಡಿಸೈನ್ ಮಾಡಿದ್ರೂ ಫಿಟ್ಟಾಗಿರುತ್ತೆ. ನೀವು ಏನೇ ಡಿಸೈನ್ ಕಲಿತು ಮಾಡಿ ಲಾಕು ಕರೆಕ್ಟಾಗಿಲ್ಲ ಅಂತ ಆದರೆ ಲಾಕಿಂದನೇ ಅದು ಬಿಚ್ಕೊಂಡು ಹೋಗ್ಬಿಡೋದು. ಜಾಸ್ತಿ ಒಂದು ಎಳೆ ಬಿಚ್ಕೊಂತು ಅಂದರೆ ಅಲ್ಲಿಗೆ ಪೂರ್ತಿ ಎಲ್ಲ ಬಿಚ್ಕೊಂಡಂಗೆ. ಒಂದು ಸತಿ ಬಿಚ್ಕೊಂಡ್ರೆ ಅದಕ್ಕೋಸ್ಕರನೇ ನಾನು ಬೀಡ್ಸ್ಗಳನ್ನೆಲ್ಲ ಜರಿ ಥ್ರೆಡ್ಡಲ್ಲಿ ಹಾಕುವಂಥದ್ದು. ಯಾಕೆ ಅಂದರೆ ಕಾಟನ್ ಥ್ರೆಡ್ಡಲ್ಲಿ ಅಕಸ್ಮಾತ್ ಏನಕ್ಕಾದರೂ ಸಿಕ್ಕಾಕೊಂಡು ಬಿಚ್ಚೋದ್ರೆ ನಾವೇನು ಸ್ಟಿಚ್ ಮಾಡಿಕೊಟ್ಟಿರ್ತೀವಲ್ಲ ಬ್ಲೌಸ್ಗಳು ಅಷ್ಟು ವೇಸ್ಟ್ ಆಗುತ್ತೆ. ಒಂದು 2-3 ಡಿಸೈನ್ ಬಿಚ್ಚೋಗಿ ಬೇರೆ ಡಿಸೈನ್ ಇದ್ದರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಹಾಗಾಗಿ ನಾವು ಅದನ್ನು ಜರಿ ಥ್ರೆಡ್ಡಲ್ಲಿ ಫಿಟ್ಟಾಗಿರಲಿ ಅಂತೇಳಿ ಮಾಡುವಂಥದ್ದು. ಕಾಟನ್ ಥ್ರೆಡ್ಡಲ್ಲೂ ಏನೂ ಕೀಳೋದಿಲ್ಲ, ಅಕಸ್ಮಾತ್ ಕಿತ್ತರೂ ಏನೂ ಆಗಬಾರ್ದು ಅಂಥೇಳಿ ಆ ರೀತಿ ಮಾಡ್ಕೊಳ್ಳುವಂಥದ್ದು. ನೋಡಿ, ಈಗ ಇದಿಷ್ಟಾಯಿತು. ಇದನ್ನು ಅಷ್ಟೇ ಈ ರೀತಿಯೇ ನಾವು ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಾನು ನೆನ್ನೆ ತೋರಿಸ್ಕೊಟ್ಟಿದ್ದಂಥ ಡಿಸೈನ್ಸು
ಚಿಕ್ಕದಾಗಿತ್ತು. ಈಗ ಒಂದು ದೊಡ್ಡದಾಗಿ ನಾನು ತೋರಿಸ್ಕೊಡ್ತಿದ್ದೀನಿ. ನೆಕ್ಸ್ಟು ಇನ್ನೂ ದೊಡ್ಡ ದೊಡ್ಡ ಡಿಸೈನ್ಸಲ್ಲಿ ಇದು ಬಂದಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಡೀಟೇಲಾಗಿ ನಿಧಾನವಾಗಿ ಕಲಿಯಿರಿ. ಆದಷ್ಟು ಫುಲ್ ಪ್ರಾಕ್ಟೀಸ್ ಇದ್ದರೆ ಅಷ್ಟೇ ನಿಮಗೆ ಇದು ಬರೋದಕ್ಕೆ ಸಾಧ್ಯ. ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಆರಿ ವರ್ಕ್ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ನೀವು ನೋಡಿ ಸುಮ್ಮನಾಗ್ಬಿಟ್ರೆ ಮತ್ತು ಅನಿಸುತ್ತೆ, ನಾನು ನೆನ್ನೆನೇ ಹೇಳಿದ್ದೀನಿ, ನೋಡಿದ ತಕ್ಷಣ ಅನಿಸುತ್ತೆ ಈಸಿ ಇದು ಮಾಡ್ಕೊಂಬಿಡ್ಬೋದು ಅಂತ. ಈಗ ನಾನು ಮಾಡ್ತಾ ಇರುವಂಥದ್ದು ಅಷ್ಟೇ. ನೀವು ನೋಡಿದ ತಕ್ಷಣ ಅನ್ಕೋಬೋದು ಬರೀ ಚೈನ್ ಸ್ಟಿಚ್ ಹಾಕಿದ್ದಾರೆ, ಅದರಲ್ಲಿ ಏನಿದೆ ಅಂಥೇಳಿ. ಅದನ್ನು ಫುಲ್ ಫಿನಿಶಿಂಗ್ ಮಾಡಿದಾಗ ನಿಮಗೆ ಅನಿಸುತ್ತೆ ಓ ಇದನ್ನು ನಾವು ಮಾಡಬೇಕಿತ್ತು ಅಂಥೇಳಿ. ಏಕೆಂದರೆ ಸಡನ್ನಾಗಿ ಬರೋದಿಲ್ಲ. ಇಲ್ಲಿ ನೋಡಿ, ಡಿಸೈನ್ಗೂ ಎಂಡಿಗೂ ನಾವು ನಾಟನ್ನು ಹಾಕ್ತಿದ್ದೀನಿ. ಅದು ಪ್ರತಿಯೊಂದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಒಂದು ಸತಿ ಅಲ್ಲ 2 ಸತಿ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಆನಂತರ ನೀವು ಇದನ್ನು ಮಾಡ್ಕೊಂಡೋಗಿ. ಈ ರೀತಿ ನಿಧಾನವಾಗಿ ಮಾಡ್ಕೊಂಡೋಗಿ ತುಂಬಾ ಯೂಸ್ ಆಗುತ್ತೆ. ಏಕೆಂದರೆ ಈಗ ಟ್ರೆಂಡಲ್ಲಿರುವಂಥ ಡಿಸೈನ್ಸ್ಗಳು. ಯಾಕೆ ಇವತ್ತು ಫಸ್ಟೆಲ್ಲ ಏನು ಮಾಡಿಸ್ತಿದ್ರು ಬ್ಲೌಸ್ಗಳು, ಮದುವೆ ಬ್ಲೌಸ್ಗಳು ಅಂದರೆ ಅದರಲ್ಲೆಲ್ಲ ಇದಿರ್ತಿತ್ತು, ಏನು ಮಿಷಿನ್ ವರ್ಕ್ ಇರ್ತಿತ್ತು. ಜಾಸ್ತಿ ಮಿಷಿನ್ ವರ್ಕನ್ನೇ ಮಾಡಿಸ್ಕೊಳ್ಳೋರು. ಕಡಿಮೆ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಡಿಸೈನ್ನೇ ಮಾಡಿಸ್ಕೊಳ್ಳೋರು ಫಸ್ಟು ಮದುವೆ ಹುಡುಗಿರು ಅಂತಂದರೆ. ಆ ರೀತಿ ಈಗ ಟ್ರೆಂಡಿಂಗ್ ಆರಿ ವರ್ಕ್ ಬಂದ ಮೇಲಂತೂ ಯಾವುದೇ ಒಂದು ಸಿಂಪಲ್ ಮದುವೆ ಆಗ್ಬೋದು, ಗ್ರ್ಯಾಂಡ್ ಮದುವೆ ಆಗ್ಬೋದು, ಎಲ್ಲರೂ ಇವತ್ತಿನ ಟ್ರೆಂಡಲ್ಲಿ ಈ ಆರಿ ವರ್ಕನ್ನೇ ಮಾಡಿಸ್ತಾ ಇರೋದ್ರಿಂದ ತುಂಬಾ ಟ್ರೆಂಡಲ್ಲಿರೋದ್ರಿಂದ ಚೆನ್ನಾಗಿ ಓಡ್ತಿದೆ ಕೆಲಸನೂ ಅಷ್ಟೇ. ಯಾವಾಗಲೂ ಈಗ ನಮಗೆ ಮದುವೆ ಸೀಸನ್ ಇಲ್ಲ ಅಂತಂದ್ರೂ ಆವಾಗಲೂ ಬಟ್ಟೆ ಇರ್ತವೆ. ಏನಕ್ಕೆ ಅಂತಂದರೆ ಮುಂದಿನ ಈಗ ಸೀಸನ್ನು ಆಷಾಢ ಬಂತು ಅಂತ ಇಟ್ಕೊಳ್ಳಿ, ಆನಂತರ ಶ್ರಾವಣ ಬಂದಾಗ ಇರುತ್ತಲ್ಲ ಮದುವೆಗಳು. ಆ ಮದುವೆಗಳಲ್ಲಿ ಮದುವೆ ವಾರ 15 ದಿವಸ ಅಂತ ಯಾರು ಮಾಡಿಸೋದಕ್ಕಾಗೋದಿಲ್ಲ. ಫಸ್ಟೇ ಇಂಥ ಟೈಮಲ್ಲಿ ಫ್ರೀಯಾಗಿರ್ತಾರೆ ಅಂಥೇಳಿ ಆ ಟೈಮಲ್ಲೂ ತಂದುಕೊಟ್ಟು ವರ್ಕನ್ನು ಮಾಡಿಸ್ಕೊಳ್ಳೋದು ಉಂಟು. ಹಾಗಾಗಿ ನಮಗೆ ಕೆಲಸ ಸೀಸನ್ ಇಲ್ಲ ಅಂತ ಏನೂ ಇಲ್ಲ, ಯಾವಾಗಲೂ ಕೆಲಸಗಳಿರ್ತದೆ. ಆ ಮಧ್ಯದಲ್ಲೂ ನಿಮಗೆಲ್ಲ ಈ ರೀತಿ ಮಾಡಿ ನಾನು ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಗ್ರೀನ್ ಕಲರ್ ದಾರದಲ್ಲಿ ಇದನ್ನು ಫಿಲ್ ಮಾಡ್ತಾ ಇರುವಂಥದ್ದು. ನಾವು ಯಾವ ರೀತಿ ಬರ್ಕೊಂಡಿದ್ದೀವಿ ಅದರ ಮೇಲೆ ನಾವು ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗೋದನ್ನು ಫಸ್ಟು ಕಲಿತ್ಕೋಬೇಕಾಗತ್ತೆ. ಆನಂತರ ಫಿಲ್ಲಿಂಗ್ ಇರುತ್ತೆ. ಆ ಫಿಲ್ಲಿಂಗನ್ನು ನೆಕ್ಸ್ಟು ನೀವು ಮಾಡ್ಕೋಬೋದು. ಇದೆಲ್ಲ ಫುಲ್ ನಿಮಗೆ ಬಂತು ಅಂತ ಆದ ನಂತರ ಆನಂತರ ಇನ್ನು ಒಳಗಡೆ ಎಲ್ಲ ಏನೆಲ್ಲ ಡಿಸೈನ್ ಎಲ್ಲ ಫಿಲ್ ಮಾಡ್ಬೋದು ಅನ್ನೋವಂಥದ್ದನ್ನು ನೀವು ಮಾಡ್ಕೋಬೋದು. ನೋಡಿ, ಇದು ಇಲ್ಲಿಗೆ ಬಂದು ಇಲ್ಲಿ ಸೇರುತ್ತೆ. ಈಗ ಇಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋದು. ಈಗ ಈ ಡಿಸೈನಲ್ಲಿ ನೀವು ಎಷ್ಟು ಸತಿ ಲಾಕನ್ನು ನೋಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಸತಿ ಲಾಕನ್ನು ನೀವು ಕಲಿಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಇದೇ ಡಿಸೈನ್ ಅಂತಲ್ಲ, ನೀವು ಯಾವುದಾದ್ರು ಒಂದು ಇಮೇಜನ್ನು ಬರ್ಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕುವಂಥದ್ದನ್ನು ಕಲ್ತ್ಕೋಬೇಕಾಗತ್ತೆ. ಈಗ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.